ಕಲ್ಯಾಣ. ಆದರೆ ನಾವು ಈ ಸಂದರ್ಭದಲ್ಲಿ ಲೋಕ ಕಲ್ಯಾಣಕ್ಕೆ ಬೇರೆ ಮಾರ್ಗದಲ್ಲಿ ಶ್ರಮಿಸಬೇಕು. ನಾವು ಇನ್ನುವುದಕ್ಕೆ ನಿರೀಶ್ವರವಾದವನ್ನು ಮಾಡಬೇಕು. ದೇವರೇ ಎನ್ನುವುದು ಇಲ್ಲ. ಇದನ್ನು ಪ್ರಚಾರ ಪಡಿಸುತ್ತಾ ಮುಂದೆ ಸಾಗಬೇಕು. ಧರ್ಮ, ಅರ್ಥ, ಕಾಮ, ಮೋಕ್ಷ ಇದು ಪುರುಷಾರ್ಥಗಳು, ಅಂದರೆ ಪಂಚ ಪುರುಷಾರ್ಥಗಳು. ಆದರೆ ಇನ್ನು ಮುಂದಕ್ಕೆ ಆಗ ಕಾಮ, ಮೋಕ್ಷ ಇದುವೇ ಪುರುಷಾರ್ಥ. ಇದನ್ನು ಪ್ರಚಾರ ಪಡಿಸುತ್ತಾ ಮುಂದೆ ಜೊತೆಗೂಡಿ ಬರಬೇಕು. ನಮ್ಮ ಮತವೇನೆಂದರೆ ಈ ಲೋಕದಲ್ಲಿ ಸುಖ ಭೋಗ ಎನ್ನುವುದೇ ಜೀವನ. ಇದನ್ನು ಬಿಟ್ಟು ಬೇರೆ ಜೀವನವೇ ಇಲ್ಲ. ಅಷ್ಟು ಮಾತ್ರವಲ್ಲದೆ ದೇವರನ್ನು ನೀವೇ ಯಾರಾದರೂ ಕಂಡವರಿದ್ದೀರಿ? ಇಲ್ಲ. ನಾವೇನು ಮೂರ್ತಿ ಪೂಜೆಯನ್ನು ಅಥವಾ ಜಪಾದಿ ಅನುಷ್ಠಾನಗಳನ್ನು ನಾವು ಮಾಡುತ್ತೇವೆ. ಆದ್ದರಿಂದ ಆ ಜಪಾನುಷ್ಠಾನಗಳಿಂದಾಗಿ ಏನಾದರೂ ಪ್ರಯೋಜನ ಇದುವರೆಗೆ ಯಾರಿಗಾದರೂ ಆಗುವುದಿಲ್ಲ, ಖಂಡಿತ ಇಲ್ಲ. ಅದಕ್ಕಾಗಿ ಅದನ್ನೆಲ್ಲ ಬಿಟ್ಟು ಸದಾ ನಮ್ಮ ಸುಖ ಭೋಗಕ್ಕೆ ಏನು ಬೇಕೋ ಅಂಥದ್ದನ್ನು ನಾವು ಪಡೆಯುವುದಕ್ಕೆ ಮನ ಮಾಡಬೇಕು. ಅದುವೇ ಜೀವನ. ಸರಿ ಸರಿ, ಎಷ್ಟೋ ಮಂದಿಗೆ ನಮ್ಮನ್ನು ಕೇಳಿದವರು ಆದರೆ ನಾವು ಹೀಗೆ ಹೋಗುವುದಲ್ಲ. ನಾವು ಯಾರನ್ನು ಕಾಣ ಬಯಸಿದ್ದೇವೋ ಅವರ ಮುಂದೆ ನಾವು ಹೋಗಬೇಕು. ಅದಕ್ಕಾಗಿ ರಾಜಬೀಜಕ್ಕೆ ಸಾಗೋಣ.
ಧರ್ಮ, ಅರ್ಥ, ಕಾಮ, ಮೋಕ್ಷ ಮುಂತಾದವು. ಆದರೆ ಯಾರಾದರೂ ಈ ಲೋಕದಲ್ಲಿ ಅದನ್ನು ಅಷ್ಟು ಆಳವಾಗಿ ಆಚರಿಸಿದ್ದನ್ನು ನೀವು ಕಂಡದ್ದುಂಟು? ಇಲ್ಲವಲ್ಲ. ಇಲ್ಲ. ಯಾಕೆಂದರೆ ಪುರುಷಾರ್ಥಗಳು ಎರಡೇ ಇರುವುದು. ಕಾಮ, ಈ ಎರಡರಲ್ಲೇ ನಾವು ಜೀವನವನ್ನು ಕಳೆಯಬೇಕು. ಒಂದು ಉದಾಹರಣೆಯನ್ನು ನಿಮಗೆ ಕೊಡ್ತೇನೆ. ತುಪ್ಪವನ್ನು ಎಲ್ಲದರಲ್ಲಿ ಬಳಸುವುದು ಅಥವಾ ಯಾಗಯಜ್ಞಾನಿಗಳಿಗೆ ಅಭಿಷೇಕ ಕೊಡುವುದಕ್ಕಾಗಿ ಬಳಸುವುದು ಅಲ್ಲ. ಅದು ತುಪ್ಪ ಎನ್ನುವುದು ಇರುವುದೇ ಅದಕ್ಕೆ ಸೇವನೆಗೆ. ಹಾಗೆ ಎರಡರಿಂದ ತುಪ್ಪದಿಂದ ಏನಾದರೂ ಯಜ್ಞ ಮಾಡಿದಲ್ಲಿ ಫಲವೇನಾದರೂ ದೊರಕುವುದುಂಟೋ ಒಮ್ಮೆ ಆಲೋಚಿಸಿ ನೋಡಿ. ಅದೇ ಇರುವುದು ವಿಚಾರ. ನಾವು ಯಾವುದನ್ನು ಬಳಸಬೇಕು ಅದನ್ನೇ ಬಳಸಬೇಕು. ಅದಕ್ಕಾಗಿ ಇನ್ನೊಂದು ವಿಚಾರ ಹೇಳುತ್ತೇನೆ ಕೇಳು. ಈ ಸ್ವರ್ಗ ಎನ್ನುವುದು ಎಲ್ಲಿದೆ ಅಂತ ಹೇಳಿದರೆ ನಮ್ಮ ಉತ್ತರ ಒಂದೇ. ನಾವು ಎಲ್ಲಿದ್ದೇವೋ ಅದೇ ನಮಗೆ ಸ್ವರ್ಗ, ಅದೇ ನಮಗೆ ನರಕ. ಅದಕ್ಕೇನಾಗ್ತವರು ಬರುವುದು. ನಿನಗೆ ಇನ್ನೊಂದು ಮಾತುಗಳನ್ನು ಹೇಳುತ್ತೇವೆ. ಈ ಪ್ರೀತಿ ಎನ್ನುವುದು ಹೇಗೆ ಇರ್ತದೆ? ಒಬ್ಬ ಗಂಡು ಒಂದು ಹೆಣ್ಣು ಪರಸ್ಪರ ಮುಖಾಮುಖಿಯಾದಾಗ ಪ್ರೀತಿ ಎನ್ನುವುದು ಇರ್ತದೆ. ಹಾಗೆಂದು ಆ ಪ್ರೀತಿ ಅಥವಾ ಕಾಮದಿಂದ ಯಾರಾದರೂ ತಪ್ಪಿಸಿಕೊಂಡದ್ದುಂಟು? ಎಷ್ಟೋ ಋಷಿಮುನಿಗಳು ಮದುವೆ ಆಗಿರುವ ಗೃಹಸ್ಥಾಶ್ರಮವನ್ನು ಪಾಲಿಸ್ತಾ ಇರುವ ಅವರೆಲ್ಲರೂ ಲೋಕದಲ್ಲಿ ಸುಖಿಗಳಾಗಿ ಇದ್ದಾರಲ್ವ? ಅಷ್ಟು ಮಾತ್ರ ಓಕೆ. ಒಬ್ಬಾತ ಗಂಡು ಇನ್ನೊಂದು ಹೆಣ್ಣನ್ನು ಬಯಸಿದ ಎಂದಾದರೆ ಅವನ ಧರ್ಮಪತ್ನಿ ಏನು ಮಾಡ್ತಾನೆ? ಒಂದು ಅವಳನ್ನು ಸ್ವಾಗತಿಸ್ತಾನೆ, ಸವತಿಯರು. ಇಲ್ಲದಿದ್ದರೆ ಮದುವೆ ಆಗುವುದಕ್ಕೆ ಬಿಡುವುದು. ಇದು ಇದರಲ್ಲಿ ತಪ್ಪು ಯಾರು ಸರಿಯಾಗುತ್ತೆ? ಹೌದು. ಪತಿವ್ರತೆಯನ್ನು ಅದು ಮನಸ್ಸಿನಿಂದ ಮನಸ್ಸಿಗೆ ಬರಬೇಕೆ, ಆಚರಣೆಯಿಂದಲ್ಲ. ಆಚರಣೆ ಎನ್ನುವುದೇ ತಪ್ಪು. ಅದಕ್ಕಾಗಿ ಸರಿ ನಮಗೆ ಹೋಗುವುದಕ್ಕೆ ಗೊತ್ತಾಗಿದೆ, ನಾವಿನ್ನು ಬೇರೆ ಕಡೆಗೆ ತೆರಳುತ್ತೇವೆ.